ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೇನೆ ಬಸಳೆ ಮತ್ತು ಕೆಸುವಿನ ಗಡ್ಡೆಯ ಸಾರು. ಇದಕ್ಕೆ ಈ ಕೆಸುವಿನ ಗಡ್ಡೆ ಏನಿದೆ ಇದನ್ನು 4 ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಇದು ಮಣ್ಣಿನ ಅಡಿಯಲ್ಲಿ ಇರುತ್ತೆ, ತುಂಬಾ ಮಣ್ಣೆಲ್ಲ ಇರುತ್ತೆ. ಸರಿಯಾಗಿ ಇದರ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಒಂದೆರಡು ನಾನು ಕೊಂಬೆಯಷ್ಟು ಬಸಳೆ ತಗೊಂಡಿದ್ದೇನೆ. ಊರಲ್ಲೆಲ್ಲ ಬಸಳೆ ಚಪ್ಪರದಲ್ಲಿ ಆಗ್ತದೆ, ಇಲ್ಲಿ ಮರಳಲ್ಲಿ ಆಗೋದು. ಅದಕ್ಕೆ 10 ನಿಮಿಷ ನಾನು ನೀರಿನಲ್ಲಿ ಹಾಕಿಟ್ಟು ಮರಳೆಲ್ಲ ತೆಗೆದಿದ್ದೇನೆ. ಇದಕ್ಕೆ ಈಗ ಬಸಳೆಯ ದಂಟೇನಿದೆ ಅದನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ಕುದಿಸಲಿಕ್ಕೆ ಮೊದಲೇ ಇಟ್ಟೆ. ಅದು ಗಟ್ಟಿ ಇರುತ್ತೆ, ಬೇಯಲಿಕ್ಕೆ ಸಮಯ ತಗೊಳ್ಳುತ್ತೆ. ಮಸಾಲಕ್ಕೆ 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 5 ರಿಂದ 6 ಬ್ಯಾಡಗಿ ಮೆಣಸು, 4-5 ಕರಿಮೆಣಸು, ಹಾಗೆ 1 ಈರುಳ್ಳಿ ಮತ್ತು ಅರ್ಧ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಹುಳಿ ಬೇಕು. ಸ್ವಲ್ಪ ಓಮ ತೆಗೆದುಕೊಂಡಿದ್ದೇನೆ. ಯಾರಿಗೆಲ್ಲ ಶೀತ ಆಗ್ತದೆ ಬಸಳೆ ತಿಂದ್ರೆ ಅಂತ ಇದ್ದರೆ ಇಲ್ಲಿ ಸ್ವಲ್ಪ ಓಮ, ಅಜ್ವೈನೇನು ಹೇಳ್ತೇವೆ ಅದನ್ನು ತೆಗೆದುಕೊಳ್ಬೋದು. ಮತ್ತು 1 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಇಲ್ಲಿ ಬಸಳೆ ದಂಟು ಬೆಂದಿದೆ. ಈಗ ನಾನು ಕೆಸುವಿನ ಗಡ್ಡೆಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇದನ್ನೊಂದು 10 ನಿಮಿಷ ನಾನು ಬೇಯಿಸ್ತೇನೆ. ಅದು ಆಲೂಗಡ್ಡೆ ರೂಪದಲ್ಲೇ ಇರುತ್ತೆ, ಆಲೂಗಡ್ಡೆ ಥರನೇ ಸಾಫ್ಟ್ ಆಗುತ್ತೆ ನಿಮಗೆ, ಆವಾಗ ಅದು ಬೆಂದಿದೆ ಅಂತ ಅರ್ಥ. ಕೆಲವೊಮ್ಮೆ ಹೆಚ್ಚಿಗೆ ಸಮಯವನ್ನು ತಗೊಳ್ಬಹುದು. ಈ ಕೆಸುವಿನ ಗಡ್ಡೆ ಎಲ್ಲ ಮೊದಲೆಲ್ಲ ತೋಟದಲ್ಲಿ ಆಗ್ತಿತ್ತು, ನಮ್ಮ ಮನೆಯಲ್ಲೆಲ್ಲ ಮಾಡ್ತಿದ್ರು. ಇವಾಗ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನಿಮಗೆ. ಕೊಲೊಕಾಸಿ ಅಂತಹ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದನ್ನು ತಿಂದರೆ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಮೊದಲಿನವರೆಲ್ಲ ಈ ರೀತಿ ಎಲ್ಲ ಮಾಡಿ ತಿಂತಾಯಿದ್ರು, ಅದು ಹೆಲ್ತಿಗೆ ಸಹ ಒಳ್ಳೆಯದು. ಆದರೆ ಈಗಿನ ದಿನಗಳಲ್ಲಿ ಕೆಲವರಿಗೆ ಇದರ ಪರಿಚಯವಿರೋದಿಲ್ಲ ಅಥವಾ ಏನೋ ಅವರು ಮಾಡಿಕೊಳ್ಳೋದಿಲ್ಲ. ಆದರೆ ಈ ರೀತಿ ಮಾಡಿ ಅಪರೂಪಕ್ಕಾದರೂ ತಿಂದರೆ ಒಳ್ಳೆಯದು. ತುಂಬ ನ್ಯೂಟ್ರಿಷನ್ಸ್, ವಿಟಮಿನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ನಾನಿವಾಗ ಕೊನೆಗೆ ಬಸಳೆಯ ಎಲೆಯನ್ನು ಹಾಕ್ತಿದ್ದೇನೆ. ಎಲೆ ತುಂಬ ಎಳೆಯೋದಾಗಿದ್ದರೆ ನಿಮಗೆ ಹೆಚ್ಚು ಸಮಯ ಹಿಡಿಯಲ್ಲ ಬೇಯಲಿಕ್ಕೆ, ಅದಕ್ಕೋಸ್ಕರ ನಾನು ಇದನ್ನು ಕೊನೆಯಲ್ಲಿ ಹಾಕಿದೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ 10 ನಿಮಿಷ ನಾನು ಬೇಯಿಸ್ತೇನೆ. ಅದು ಕಲರ್ ಚೇಂಜ್ ಆಗುತ್ತೆ, ಆವಾಗ ಅದು ಬೆಂದಿದೆ ಅಂತ ಅರ್ಥ. ಮತ್ತು ನಾವು ಮಸಾಲ ಸೇರಿಸ್ಕೊಳ್ಳುವ. ಹೆಚ್ಚಿಗೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಬಸಳೆ ಎಲೆಯಲ್ಲಿ ನೀರು ಬಿಡ್ತದೆ. ಹಾಗೆ ಹೆಚ್ಚಿಗೆ ನೀರು ಹಾಕಿದರೆ ನಮಗೆ ಸಾರೇನಿದೆ ನೀರಾದರೆ ಚೆನ್ನಾಗಿರಲ್ಲ. ಇವಾಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈ ಕೆಸುವಿನ ಗಡ್ಡೆ ಏನಿದೆ ಇದು ನಮ್ಮ ಸಾರೇನಿದೆ ಅದನ್ನು ದಪ್ಪ ಮಾಡ್ತದೆ, ಥಿಕ್ನೆಸ್ ಬರುತ್ತೆ. ಇಲ್ಲಿ ನಾನು ಗ್ರೈಂಡ್ ಮಾಡಿದ ಮಸಾಲವನ್ನು ಈಗ ಸೇರಿಸ್ಕೊಳ್ತಾ ಇದ್ದೇನೆ. ಮಸಾಲ ಕಡೆದು ಅದಕ್ಕೆ ಹೆಚ್ಚಿಗೆ ನೀರೇನು ಹಾಕಲಿಲ್ಲ, ಯಾಕಂದರೆ ಬಸಳೆಯನ್ನು ಬೇಯಿಸಿದ ನೀರೇ ಇದೆ, ಅದಕ್ಕೋಸ್ಕರ ನಾನು ಹೆಚ್ಚಿಗೆ ನೀರು ಹಾಕಲಿಲ್ಲ ಇದಕ್ಕೆ. ಈ ಸಾರು ದಪ್ಪನೇ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಈ ಹಸಿ ವಾಸನೆ ಹೋಗಬೇಕು ಮಸಾಲದ್ದು. ಅದಕ್ಕೆ ನೀವು ಒಂದು 10 ನಿಮಿಷ ಇದನ್ನು ಕುದಿಸಬೇಕಾಗ್ತದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಈ ನಮ್ಮ ಬಸಳೆ ಸಾರು ರೆಡಿ ಆಗುತ್ತೆ. ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದೆ ಅಂತಾದರೆ ನನ್ನ ರೆಸಿಪಿಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಳ್ಳಿ. ಈ ಕೆಸುವಿನ ಗಡ್ಡೆ ಮತ್ತು ಬಸಳೆ ಸಾರೇನಿದೆ ನಮ್ಮ ಮನೆಯಲ್ಲೇ ಮಾಡ್ತಿದ್ರು, ಇದನ್ನು ನನಗೆ ತುಂಬಾ ಹಿಡಿಸ್ತಾ ಇತ್ತು. ಮಸಾಲ ಹಾಕದೇನು ಹೀಗೆ ಸುಕ್ಕ ಮಾಡಲಿಕ್ಕೆ ಆಗುತ್ತೆ ಈ ಬಸಳೆ ಮತ್ತು ಕೆಸುವಿನ ಗಡ್ಡೆ. ಇದರ ರೆಸಿಪಿಯನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ, ಈಸಿ ರೆಸಿಪೀಸ್. ಇಲ್ಲಿ ನೋಡಿ, ನಮ್ಮ ಬಸಳೆ ಮತ್ತು ಕೆಸುವಿನ ಗಡ್ಡೆಯ ಸಾರು ರೆಡಿಯಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.